ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ವೀಕ್ಲಿ ಕರೆಂಟ್ ಅಫೇರ್ಸ್ಗಳ ಮಾಹಿತಿಗಳನ್ನು ನೋಡೋಣ. ಇಲ್ಲಿ ಕರೆಂಟ್ ಅಫೇರ್ಸ್ಗಳನ್ನು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಆದ ಮಾಹಿತಿಗಳನ್ನು ಮಾತ್ರ ನೀಡುವ ವಿಡಿಯೋ ಇದಾಗಿರುತ್ತದೆ. ನಿಮಗೆ ಡೀಟೇಲ್ ಆದ ಮಾಹಿತಿಗಳು ಬೇಕಾಗಿದ್ದಲ್ಲಿ ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳನ್ನು ಫಾಲೋ ಮಾಡಿ ಅಥವಾ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರುತ್ತೇನೆ, ಅದನ್ನು ಚೆಕ್ ಮಾಡಬಹುದಾಗಿರುತ್ತದೆ. ಇಲ್ಲಿ ಮೊದಲನೆಯ ಪ್ರಶ್ನೆಯನ್ನು ನೋಡುವ. ಇತ್ತೀಚೆಗೆ ಫಿಲಿಪೈನ್ಸ್ನ ಮಯಾನ್ ಜ್ವಾಲಾಮುಖಿ ಬಳಿ ಲಹರ್ ಭೀತಿಯನ್ನು ಉಂಟು ಮಾಡಿದ ಉಷ್ಣವಲಯದ ಚಂಡಮಾರುತ ಯಾವುದು? ಉತ್ತರವು ಆಪ್ಷನ್ ಎ ನುಕೇನ್ ಚಂಡಮಾರುತ ಆಗಿರುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚಿನ ವರದಿಯ ಪ್ರಕಾರ 2025ನೇ ಸಾಲಿನಲ್ಲಿ ಭಾರತದ ಎಲೆಕ್ಟ್ರಾನಿಕ್ಸ್ ರಫ್ತು ಎಷ್ಟು ಮೊತ್ತವನ್ನು ದಾಟುವ ಮೂಲಕ ಹೊಸ ದಾಖಲೆಯನ್ನು ನಿರ್ಮಿಸಿದೆ? ಉತ್ತರವು ಆಪ್ಷನ್ ಸಿ $47 ಬಿಲಿಯನ್ ದಾಟುವ ಮೂಲಕ ಹೊಸ ದಾಖಲೆಯನ್ನು ಇಲ್ಲಿ ಭಾರತ ನಿರ್ಮಿಸಿದೆ ಎಲೆಕ್ಟ್ರಾನಿಕ್ಸ್ ರಫ್ತು ವಿಭಾಗದಲ್ಲಿ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ. ಭಾರತೀಯ ಬ್ಯಾಂಕುಗಳ ಸಾಲ ಮತ್ತು ಠೇವಣಿ ಅನುಪಾತ ಕ್ರೆಡಿಟ್ ಟು ಡೆಪಾಸಿಟ್ ರೇಷಿಯೋ CD ರೇಷಿಯೋ ದಾಖಲೆಯ ಎಷ್ಟು ಮಟ್ಟಕ್ಕೆ ತಲುಪಿದೆ? ಉತ್ತರವು ಆಪ್ಷನ್ ಬಿ 81.75%ಗೆ ತಲುಪಿರುತ್ತದೆ. ಭಾರತ ಬ್ಯಾಂಕುಗಳ CD ರೇಷಿಯೋ 81.75%ಗೆ ತಲುಪಿರುತ್ತದೆ. ಅಂದರೆ ಇಲ್ಲಿ ಒಬ್ಬ ವ್ಯಕ್ತಿಯು ₹100 ಠೇವಣಿ ಮಾಡಿದರೆ ಅದರ ₹82 ಸಾಲದ ರೀತಿಯಲ್ಲಿ ಬ್ಯಾಂಕುಗಳು ನೀಡುತ್ತಿದ್ದಾರೆ ಎನ್ನುವುದಾಗಿರುತ್ತದೆ. ಇದು ರಿಸ್ಕಿ ಮೂವ್ ಆಗಿರುತ್ತದೆ. ಹಾಗಾಗಿ RBI ಎಲ್ಲ ಬ್ಯಾಂಕುಗಳಿಗೆ ಠೇವಣಿಯನ್ನು ಹೆಚ್ಚು ಮಾಡಲು ಹೇಳುತ್ತಿದೆ. ಮುಂದಿನ ಪ್ರಶ್ನೆ. ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ನ ಸದಸ್ಯರಾಗಿ ಭಾರತದ ಯಾವ ಖ್ಯಾತ ಬಾಕ್ಸರ್ ನೇಮಕಗೊಂಡಿದ್ದಾರೆ? ಉತ್ತರವು ಆಪ್ಷನ್ ಬಿ ವಿಜೇಂದರ್ ಸಿಂಗ್ ಅವರು ಏಷ್ಯನ್ ಬಾಕ್ಸಿಂಗ್ ಕೌನ್ಸಿಲ್ನ ನೂತನ ಸದಸ್ಯರಾಗಿ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಭಾರತ ಮತ್ತು ಜಪಾನ್ ತಟರಕ್ಷಕ ಪಡೆಗಳು ಕೋಸ್ಟ್ ಗಾರ್ಡ್ಸ್ಗಳು ವಿಷಕಾರಿ ಮತ್ತು ಅಪಾಯಕಾರಿ ವಸ್ತುಗಳ ತುರ್ತು ಸ್ಪಂದನಾ ಅಭ್ಯಾಸವನ್ನು ಎಲ್ಲಿ ನಡೆಸಿದವು? ಉತ್ತರವು ಆಪ್ಷನ್ ಸಿ ಮುಂಬೈನಲ್ಲಿ ನಡೆಸಲಾಯಿತು. ಇದು ಸಮುದ್ರದಲ್ಲಿ ರಾಸಾಯನಿಕಗಳ ಸೋರಿಕೆ ಮತ್ತು ಅಪಾಯಕಾರಿ ವಸ್ತುಗಳಿಂದಾಗುವ ಮಾಲಿನ್ಯವನ್ನು ತಡೆಗಟ್ಟಲು ಈ ಒಂದು ತುರ್ತು ಸ್ಪಂದನಾ ಅಭ್ಯಾಸವನ್ನು ಭಾರತ ಮತ್ತು ಜಪಾನ್ ತಟರಕ್ಷಕ ಪಡೆಗಳು ಮಾಡುತ್ತವೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ICICI ಬ್ಯಾಂಕ್ನ ವ್ಯವಸ್ಥಾಪಕ ನಿರ್ದೇಶಕ ಮತ್ತು CEO ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರವು ಆಪ್ಷನ್ ಸಿ ಸಂದೀಪ್ ಬಕ್ಷಿ ಅವರು ನೇಮಕಗೊಂಡಿರುತ್ತಾರೆ. ಇಂಪಾರ್ಟೆಂಟ್ ಆದ ಮಾಹಿತಿ ನೆನಪಿಟ್ಟುಕೊಳ್ಳಿ. ಸಂದೀಪ್ ಬಕ್ಷಿ ಅವರು ICICI ಬ್ಯಾಂಕ್ನ MD ಮತ್ತು CEO ಆಗಿ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ. ಸುಮಾರು 25 ವರ್ಷಗಳ ದೀರ್ಘ ಕಾಯುವಿಕೆಯ ನಂತರ ಯಾವ ರಾಜ್ಯದಲ್ಲಿ PESA ಕಾಯ್ದೆಯನ್ನು ಅಧಿಕೃತವಾಗಿ ಜಾರಿಗೆ ತರಲಾಯಿತು? ಉತ್ತರವು ಆಪ್ಷನ್ ಸಿ ಜಾರ್ಖಂಡ್ನಲ್ಲಿ 25 ವರ್ಷಗಳ ಸುದೀರ್ಘ ಕಾಯುವಿಕೆಯ ನಂತರ PESA ಕಾಯ್ದೆಯನ್ನು ಜಾರಿಗೆ ತರಲಾಯಿತು. ಇದರಿಂದಾಗಿ ಪಂಚಾಯತ್ ವಲಯದಲ್ಲಿ ಪಂಚಾಯತ್ಗಳಿಗೆ ಹೆಚ್ಚು ಅಧಿಕಾರಗಳು ಸಿಗುತ್ತದೆ. ಮುಂದಿನ ಪ್ರಶ್ನೆ. ಕೇಂದ್ರ MSME ಸಚಿವಾಲಯವು ಹಿಮಾಚಲ ಪ್ರದೇಶದ ಯಾವ ಜಿಲ್ಲೆಯಲ್ಲಿ ಹೊಸ ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ? ಉತ್ತರವು ಆಪ್ಷನ್ ಬಿ ಸೋಲನ್ ಪ್ರದೇಶದಲ್ಲಿ MSME ಸಚಿವಾಲಯವು ಹೊಸ ತಂತ್ರಜ್ಞಾನ ಕೇಂದ್ರವನ್ನು ಸ್ಥಾಪಿಸಲು ಅನುಮೋದನೆ ನೀಡಿದೆ ಹಿಮಾಚಲ ಪ್ರದೇಶದಲ್ಲಿ. ಏನು ಈ MSME ಅಂದರೆ ಇದು ಮೈಕ್ರೋ ಸ್ಮಾಲ್ ಆ್ಯಂಡ್ ಮೀಡಿಯಂ ಎಂಟರ್ಪ್ರೈಸಸ್ ಆಗಿರುತ್ತದೆ. ಇಲ್ಲಿ ಸ್ಥಳೀಯ ಕೈಗಾರಿಕೆಗಳಿಗೆ ತಂತ್ರಜ್ಞಾನದ ಬೆಂಬಲ ನೀಡುವುದಕ್ಕೆ ಸೋಲನ್ನಲ್ಲಿ ಹೊಸ ತಂತ್ರಜ್ಞಾನ ಕೇಂದ್ರವನ್ನು ಪ್ರಾರಂಭಿಸಲಾಗುತ್ತಿದೆ. ಮುಂದಿನ ಪ್ರಶ್ನೆಯನ್ನು ನೋಡಿ. ಭಾರತದ ಮೊಟ್ಟಮೊದಲ ವಂದೇ ಭಾರತ್ ಸ್ಲೀಪರ್ ರೈಲು ಯಾವ ಮಾರ್ಗದಲ್ಲಿ ಸಂಚಾರಕ್ಕಾಗಿ ಉದ್ಘಾಟಿಸಲಾಯಿತು? ಉತ್ತರವು ಆಪ್ಷನ್ ಬಿ ಬೆಂಗಳೂರು ದೆಹಲಿಯಲ್ಲಿ. ಭಾರತದ ಮೊಟ್ಟಮೊದಲ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಬೆಂಗಳೂರು ದೆಹಲಿ ಮಾರ್ಗದಲ್ಲಿ ಸಂಚಾರಕ್ಕಾಗಿ ಉದ್ಘಾಟಿಸಲಾಗಿರುತ್ತದೆ. ಈ ವಂದೇ ಭಾರತ್ ಸ್ಲೀಪರ್ ರೈಲನ್ನು ಭಾರತದಲ್ಲೇ ತಯಾರಿಸಲಾಯಿತು. ತಯಾರಿಸಿದ ಸಂಸ್ಥೆಯು ಭಾರತ್ ಅರ್ತ್ ಮೂವರ್ಸ್ ಲಿಮಿಟೆಡ್ ಆಗಿರುತ್ತದೆ. ಮುಂದಿನ ಪ್ರಶ್ನೆ. ಇತ್ತೀಚೆಗೆ ಯಾವ ಆಫ್ರಿಕನ್ ದೇಶದ ಅಧ್ಯಕ್ಷರಾಗಿ ಯೊವೇರಿ ಮುಸೆವೆನಿ ಅವರು ಸತತ 7ನೇ ಬಾರಿಗೆ ಅಧಿಕಾರಕ್ಕೆ ಆಯ್ಕೆಯಾಗಿದ್ದಾರೆ? ಉತ್ತರ ಆಪ್ಷನ್ ಬಿ ಉಗಾಂಡ ದೇಶದ ಅಧ್ಯಕ್ಷರಾಗಿ 7ನೇ ಬಾರಿಗೆ ಯೊವೇರಿ ಮುಸೆವೆನಿ ಅವರು ಆಯ್ಕೆಯಾಗಿರುತ್ತಾರೆ. ಇದು ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ. ಇತ್ತೀಚಿನ ವರದಿಯ ಪ್ರಕಾರ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ 2025-26ರ ಆರ್ಥಿಕ ವರ್ಷಕ್ಕೆ ಭಾರತದ ಆರ್ಥಿಕ ಬೆಳವಣಿಗೆಯ ದರವನ್ನು ಎಷ್ಟು ಪ್ರತಿಶತಕ್ಕೆ ಏರಿಸಲಾಗಿದೆ? ಉತ್ತರವು ಆಪ್ಷನ್ ಸಿ 7.3%ಗೆ ಏರಿಸಲಾಗಿರುತ್ತದೆ. ಇಲ್ಲಿ ನೆನಪಿಟ್ಟುಕೊಳ್ಳಿ, ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಇದನ್ನು ಬಿಡುಗಡೆ ಮಾಡುತ್ತದೆ. ಇದರಲ್ಲಿ 7.3%ಗೆ ಏರಿಸಿದೆ. ಮೊದಲು
ವರ್ಷದ ಆರಂಭದಲ್ಲಿ 7% ನೀಡಲಾಗಿತ್ತು. ಈಗ 0.3%ಗೆ ಹೆಚ್ಚಿಸಿ 7.3% ಆರ್ಥಿಕ ಬೆಳವಣಿಗೆ ದರ ಎಂದು ತಿಳಿಸಿದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, 2026ರ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ನಲ್ಲಿ ಭಾರತ ವಿಶ್ವದಾದ್ಯಂತ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಉತ್ತರವು ಆಪ್ಷನ್ ಬಿ, 16ನೆಯ ಸ್ಥಾನವನ್ನು ಭಾರತವು ಪಡೆದುಕೊಂಡಿದೆ ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ನಲ್ಲಿ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಇಲ್ಲಿ ಮೊದಲು ಇಂಡೆಕ್ಸ್ನ ಹೆಸರು ನೆನಪಿಟ್ಟುಕೊಳ್ಳಿ. ರೆಸ್ಪಾನ್ಸಿಬಲ್ ನೇಷನ್ ಇಂಡೆಕ್ಸ್ ಆಗುತ್ತದೆ. ಇದರಲ್ಲಿ ಭಾರತ 16ನೆಯ ಸ್ಥಾನವನ್ನು ಪಡೆದುಕೊಂಡಿದೆ. ಹಾಗೆ ಮೊದಲನೆಯ ಸ್ಥಾನವನ್ನು ಇದರಲ್ಲಿ ನಾರ್ವೆ ದೇಶ ಪಡೆದುಕೊಂಡಿರುತ್ತದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ UAE ಅಧ್ಯಕ್ಷರಾದ ಶೇಖ್ ಮೊಹಮ್ಮದ್ ಅವರು ಭಾರತಕ್ಕೆ ಭೇಟಿ ನೀಡಿದ ಸಂದರ್ಭದಲ್ಲಿ ಉಭಯ ದೇಶಗಳ ನಡುವೆ ಯಾವ ಪ್ರಮುಖ ಕ್ಷೇತ್ರದಲ್ಲಿ ಸಹಕಾರಕ್ಕಾಗಿ ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು? ಉತ್ತರವು ಆಪ್ಷನ್ ಎ, ಆಹಾರ ಭದ್ರತೆ ಮತ್ತು ಲಾಜಿಸ್ಟಿಕ್ ಪಾರ್ಕ್ಗಳ ಬಗ್ಗೆ. ಮುಂದಿನ ಪ್ರಶ್ನೆ, ಜೀವ ಉಳಿಸುವ ಸೆಲ್ ಬ್ರಾಡ್ಕಾಸ್ಟ್ ಡಿಸಾಸ್ಟರ್ ಅಲರ್ಟ್ ಸಿಸ್ಟಮ್ಗಾಗಿ ಪ್ರತಿಷ್ಠಿತ ಸ್ಕಾಚ್ ಪ್ರಶಸ್ತಿ ಪಡೆದ ಸಂಸ್ಥೆ ಯಾವುದು? ಉತ್ತರವು ಆಪ್ಷನ್ ಬಿ, ಸಿ.ಡಾಟ್ ಸಂಸ್ಥೆ. ಸಿ.ಡಾಟ್ ಸಂಸ್ಥೆಯು ಸೆಲ್ ಬ್ರಾಡ್ಕಾಸ್ಟ್ ಡಿಸಾಸ್ಟರ್ ಅಲರ್ಟ್ ಸಿಸ್ಟಮ್ಗಾಗಿ ಸ್ಕಾಚ್ ಪ್ರಶಸ್ತಿಯನ್ನು ಪಡೆದುಕೊಂಡಿರುತ್ತದೆ. ಏನು ಈ ಸೆಲ್ ಬ್ರಾಡ್ಕಾಸ್ಟ್ ಡಿಸಾಸ್ಟರ್ ಅಲರ್ಟ್ ಸಿಸ್ಟಮ್ ಅಂದರೆ, ಒಂದು ಸ್ಥಳದಲ್ಲಿ ಯಾವುದೇ ಇಂಟರ್ನೆಟ್ ಇಲ್ಲದಿದ್ದರೂ ಕೂಡ ಡಿಸಾಸ್ಟರ್ ಅಲರ್ಟ್ಗಳನ್ನು ಮೊಬೈಲ್ಗೆ ತಲುಪಿಸುವ ಕಾರ್ಯವು ಇದು ಮಾಡುತ್ತದೆ, ಯಾವುದೇ ನೆಟ್ವರ್ಕ್ ಇಲ್ಲದಿದ್ದರೂ ಕೂಡ. ಹಾಗಾಗಿ ಈ ಸಂಸ್ಥೆಗೆ ಸ್ಕಾಚ್ ಪ್ರಶಸ್ತಿಯನ್ನು ನೀಡಲಾಗಿದೆ. ಇದರ ಹೆಸರು ನೆನಪಿಟ್ಟುಕೊಳ್ಳಿ, ಸಿ.ಡಾಟ್ ಸಂಸ್ಥೆಯಾಗಿರುತ್ತದೆ. ಮುಂದಿನ ಪ್ರಶ್ನೆ, 2026ರ ಅಜಂತಾ ಎಲ್ಲೋರಾ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಯಾರಿಗೆ ಪ್ರತಿಷ್ಠಿತ ಪದ್ಮಪಾಣಿ ಪ್ರಶಸ್ತಿ ನೀಡಿ ಗೌರವಿಸಲಾಗುವುದು? ಉತ್ತರವು ಆಪ್ಷನ್ ಬಿ, ಇಳಯರಾಜ ಅವರಿಗೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ರೇಮಂಡ್ ಲೈಫ್ಸ್ಟೈಲ್ ಲಿಮಿಟೆಡ್ನ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ (ಸಿಇಒ) ಆಗಿ ಯಾರು ನೇಮಕಗೊಂಡಿದ್ದಾರೆ? ಉತ್ತರವು ಆಪ್ಷನ್ ಡಿ, ಸತ್ಯಾಕಿ ಘೋಷ್ ಅವರು ರೇಮಂಡ್ ಲೈಫ್ಸ್ಟೈಲ್ ಲಿಮಿಟೆಡ್ನ ನೂತನ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಯಾಗಿ ನೇಮಕಗೊಂಡಿದ್ದಾರೆ. ಮುಂದಿನ ಪ್ರಶ್ನೆ, 2025-26ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಚೊಚ್ಚಲ ಬಾರಿಗೆ ಅಂದರೆ ಮೊದಲ ಬಾರಿಗೆ ಪ್ರಶಸ್ತಿ ಗೆದ್ದ ತಂಡ ಯಾವುದು? ಉತ್ತರ ಆಪ್ಷನ್ ಸಿ, ವಿದರ್ಭ ತಂಡ. ವಿದರ್ಭ ತಂಡವು ಸೌರಾಷ್ಟ್ರ ತಂಡವನ್ನು ಸೋಲಿಸುವ ಮೂಲಕ ವಿಜಯ್ ಹಜಾರೆ ಟ್ರೋಫಿ 2025-26ನೇ ಸಾಲಿನ ವಿಜಯ್ ಹಜಾರೆ ಟ್ರೋಫಿಯನ್ನು ಮೊದಲ ಬಾರಿಗೆ ಗೆದ್ದುಕೊಂಡಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಿಡುಗಡೆಯಾದ ಏಷ್ಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ 2026ರಲ್ಲಿ ಭಾರತವು ಎಷ್ಟನೆಯ ಸ್ಥಾನ ಪಡೆದುಕೊಂಡಿದೆ? ಉತ್ತರ ಆಪ್ಷನ್ ಸಿ, 6ನೆಯ ಸ್ಥಾನ ಇಲ್ಲಿ ಭಾರತ ಪಡೆದುಕೊಂಡಿರುತ್ತದೆ ಏಷ್ಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ 2026ರಲ್ಲಿ. ಇಲ್ಲಿ ಮೊದಲನೆಯ ಸ್ಥಾನವನ್ನು ಏಷ್ಯಾ ಮ್ಯಾನುಫ್ಯಾಕ್ಚರಿಂಗ್ ಇಂಡೆಕ್ಸ್ನ ಮೊದಲನೆಯ ಸ್ಥಾನವನ್ನು ಚೀನಾ ತಂಡವು ಪಡೆದುಕೊಂಡಿದೆ, ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತ ಮೊಟ್ಟಮೊದಲ ಓಪನ್ ಸೀ ಮರೀನ್ ಫಿಶ್ ಫಾರ್ಮಿಂಗ್ ಯೋಜನೆಯನ್ನು ಇತ್ತೀಚೆಗೆ ಯಾವ ಕರಾವಳಿ ರಾಜ್ಯದಲ್ಲಿ ಪ್ರಾರಂಭಿಸಿದೆ? ಉತ್ತರವು ಆಪ್ಷನ್ ಸಿ, ಆಂಧ್ರ ಪ್ರದೇಶದಲ್ಲಿ. ಇಲ್ಲಿ ಹೆಚ್ಚುತ್ತಿರುವ ಮೀನಿನ ಬೇಡಿಕೆಯನ್ನು ಪೂರೈಸುವುದಕ್ಕಾಗಿ ಓಪನ್ ಸಿ ಮರೀನ್ ಫಿಶ್ ಫಾರ್ಮಿಂಗ್ ಅನ್ನು ಪ್ರಾರಂಭಿಸಲಾಗಿರುತ್ತದೆ. ಈ ಯೋಜನೆಯನ್ನು ಪ್ರಾರಂಭಿಸಲಾಗಿದೆ ಇಲ್ಲಿ ಆಂಧ್ರ ಪ್ರದೇಶದಲ್ಲಿ. ಮುಂದಿನ ಪ್ರಶ್ನೆ, ಗಣಿಗಾರಿಕೆ ತ್ಯಾಜ್ಯದಿಂದ ನಿರ್ಣಾಯಕ ಖನಿಜಗಳನ್ನು ಮರುಪಡೆಯಲು ಭಾರತವು ಇತ್ತೀಚೆಗೆ ಪರಿಚಯಿಸಿದ ನೀತಿಯ ಹೆಸರೇನು? ಉತ್ತರ ಆಪ್ಷನ್ ಬಿ, ನ್ಯಾಷನಲ್ ಟೈಲಿಂಗ್ಸ್ ಪಾಲಿಸಿ ಆಗಿರುತ್ತದೆ. ನ್ಯಾಷನಲ್ ಟೈಲಿಂಗ್ ಪಾಲಿಸಿಯನ್ನು ಪರಿಚಯಿಸಲಾಗಿರುತ್ತದೆ. ಇದರ ಬಗ್ಗೆ ಮಾಹಿತಿ ನೋಡುವ. ಇದು ಟೈಲಿಂಗ್ಸ್ ಅಂದರೆ ಗಣಿಗಾರಿಕೆಯ ನಂತರ ಚಿನ್ನ, ತಾಮ್ರ ಅಥವಾ ಇತರ ಅದಿರುಗಳು ಹೊರತೆಗೆದ ಮೇಲೆ ಉಳಿಯುವ ಒಂದು ತ್ಯಾಜ್ಯ ಅಥವಾ ಹೂಳನ್ನು ಟೈಲಿಂಗ್ಸ್ ಅಂತ ಕರೆಯಲಾಗುತ್ತದೆ. ಇಲ್ಲಿ ಈ ಟೈಲಿಂಗ್ಸ್ನಲ್ಲಿ ಅಲ್ಪ ಪ್ರಮಾಣದ ಲಿಥಿಯಂ, ಕೋಬಾಲ್ಟ್ ಮತ್ತು ನಿಕ್ಕಲ್ನಂತಹ ನಿರ್ಣಾಯಕ ಖನಿಜಗಳು ಉಳಿದಿರುತ್ತದೆ. ಈ ಹೊಸ ನೀತಿಯಿಂದಾಗಿ ಈ ತ್ಯಾಜ್ಯದಿಂದ ಬೆಲೆಬಾಳುವ ಖನಿಜಗಳನ್ನು ಮರುಪಡೆಯಲು ಮಾರ್ಗಸೂಚಿಯನ್ನು ನೀಡಲಾಗಿರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತೀಯ ನೌಕಾಪಡೆಯು ಇತ್ತೀಚೆಗೆ ಯಾವ ರೀತಿಯ ದೇಶೀಯ ನೌಕೆಗಳ ಪೂರೈಕೆಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ಇಂಪಾರ್ಟೆಂಟ್ ಆದ ಮಾಹಿತಿ. ಉತ್ತರವು ಆಪ್ಷನ್ ಬಿ, ಬಾಟಲ್ ಓಪನರ್ ಚಾರ್ಜ್ಗಳಿಗೆ. ಏನು ಇದು ಈ ಬಾಟಲ್ ಓಪನ್ ಚಾರ್ಜ್ ಅಂದರೆ, ಇವು ವಿಶೇಷವಾಗಿ ವಿನ್ಯಾಸಗೊಳಿಸಲಾದ ನೌಕೆಯಾಗಿರುತ್ತದೆ. ಇವುಗಳ ಕೆಳಭಾಗವು ತೆರೆಯುವ ಅಂದರೆ ಬಾಟಮ್ ಓಪನಿಂಗ್ ವ್ಯವಸ್ಥೆಯನ್ನು ಹೊಂದಿರುತ್ತದೆ. ಇವುಗಳನ್ನು ಸಮುದ್ರದ ಹೂಳೆತ್ತುವಿಕೆ ಮತ್ತು ಘನತ್ಯಾಜ್ಯಗಳನ್ನು ಸಮುದ್ರದ ನಿಗದಿತ ಸ್ಥಳದಲ್ಲಿ ಸುರಿಯಲು ಬಳಸಲಾಗುತ್ತದೆ. ಈ ಚಾರ್ಜ್ಗಳನ್ನು ಭಾರತದ ಖಾಸಗಿ ಹಡಗು ನಿರ್ಮಾಣ ಸಂಸ್ಥೆಯಾದ ಮಿಸಸ್ ಸೂರ್ಯದೀಪ್ತ ಪ್ರಾಜೆಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್ ನಿರ್ಮಿಸುತ್ತಿದೆ, ನೆನಪಿಟ್ಟುಕೊಳ್ಳಿ. ಮಿಸಸ್ ಸೂರ್ಯದೀಪ್ತ ಪ್ರಾಜೆಕ್ಟ್ ಪ್ರೈವೇಟ್ ಲಿಮಿಟೆಡ್ ಬಾಟಮ್ ಓಪನಿಂಗ್ ಚಾರ್ಜ್ಗಳನ್ನು ನಿರ್ಮಿಸುತ್ತಿದೆ. ಇದು ಸಂಪೂರ್ಣವಾದ ಮೇಡ್ ಇನ್ ಇಂಡಿಯಾ ಅಡಿಯಲ್ಲಿ ತಯಾರಿಸಲಾದ ಯೋಜನೆಯಾಗಿರುತ್ತದೆ.
ಮುಂದಿನ ಪ್ರಶ್ನೆ, ಶೇಪಿಂಗ್ ಇನ್ಕ್ಲೂಸಿವ್ ಆ್ಯಂಡ್ ರೆಸ್ಪಾನ್ಸಿಬಲ್ ಎಐ ಫಾರ್ ದ ವರ್ಲ್ಡ್ ಎಂಬ ವಿಷಯದಡಿ ಭಾರತ ಎಐ ಇಂಪ್ಯಾಕ್ಟ್ ಶೃಂಗಸಭೆ 2026 ಎಲ್ಲಿ ನಡೆಯಿತು? ಉತ್ತರವು ಆಪ್ಷನ್ ಸಿ, ನವದೆಹಲಿಯಲ್ಲಿ ನಡೆಯಿತು. ಇಲ್ಲಿ ಈ ಒಂದು ಶೃಂಗಸಭೆಯನ್ನು ಆಯೋಜಿಸಲು ಮೇನ್ ರೀಸನ್ ಅಂದರೆ ಎಐ ಅನ್ನು ಎಲ್ಲ ವಿಷಯಗಳಲ್ಲಿ ಬಳಸುವುದು ಇದರ ಮೇನ್ ರೀಸನ್ ಆಗಿತ್ತು. ಇದರ ಬಗ್ಗೆ ಚರ್ಚೆಯನ್ನು ಮಾಡಲಾಯಿತು. ಮುಂದಿನ ಪ್ರಶ್ನೆ, ಕೇಂದ್ರ ಪರಿಸರ ಸಚಿವಾಲಯವು ಇತ್ತೀಚೆಗೆ ಯಾವ ರಾಜ್ಯದಲ್ಲಿರುವ ಕುಂಭಲ್ಗಢ ವನ್ಯಜೀವಿ ಅಭಯಾರಣ್ಯವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಿದೆ? ಉತ್ತರ ಆಪ್ಷನ್ ಸಿ, ರಾಜಸ್ಥಾನ ರಾಜ್ಯದಲ್ಲಿರುವ ಕುಂಭಲ್ಗಢ ವನ್ಯಜೀವಿ ಅಭಯಾರಣ್ಯವನ್ನು ಪರಿಸರ ಸೂಕ್ಷ್ಮ ವಲಯ ಎಂದು ಘೋಷಿಸಲಾಗಿರುತ್ತದೆ. ಸೊ ಇಲ್ಲಿ ಈ ಕುಂಭಲ್ಗಢ ವನ್ಯಜೀವಿ ಅಭಯಾರಣ್ಯ ಇದೆಯಲ್ಲ, ಅದರ 10 ಕಿಲೋಮೀಟರ್ ಪ್ರದೇಶವನ್ನು ಶಾಕ್ ಅಬ್ಸರ್ವರ್ ಆಗಿ ಈ ಪರಿಸರ ಸೂಕ್ಷ್ಮ ವಲಯವು ನಿಗಾ ಇಡುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಭಾರತ, ಮಾಲ್ದೀವ್ಸ್ ಮತ್ತು ಶ್ರೀಲಂಕಾ ದೇಶಗಳ ನಡುವಿನ ತ್ರಿಪಕ್ಷೀಯ ಕರಾವಳಿ ರಕ್ಷಣಾ ಸಮರಾಭ್ಯಾಸ ದೋಸ್ತಿ 17 ಎಕ್ಸರ್ಸೈಸ್ ದೋಸ್ತಿ 17 ಇತ್ತೀಚೆಗೆ ಎಲ್ಲಿ ಪ್ರಾರಂಭವಾಯಿತು? ಉತ್ತರವು ಆಪ್ಷನ್ ಬಿ, ಮಾಲ್ದೀವ್ಸ್ನಲ್ಲಿ ಪ್ರಾರಂಭಿಸಲಾಯಿತು. ಇಲ್ಲಿ ಇದರ 17ನೇ ಆವೃತ್ತಿಯಾಗಿದೆ. ಇದರ ಉದ್ದೇಶವು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಕಡಲ್ಗಳ್ಳತನ ತಡೆಗಟ್ಟುವಿಕೆ, ಮಾದಕ ದ್ರವ್ಯ ಸಾಗಣೆ ನಿಯಂತ್ರಣ, ಸಮುದ್ರದಲ್ಲಿ ಹುಡುಕಾಟ ಮತ್ತು ರಕ್ಷಣಾ ಕಾರ್ಯಾಚರಣೆಗಳಿಗೆ ಪರಸ್ಪರ ಸಹಕಾರವನ್ನು ಒದಗಿಸುವುದು ಅಥವಾ ಬಲಪಡಿಸುವುದು ಇದರ ಮೇನ್ ಗುರಿಯಾಗಿರುತ್ತದೆ. ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಕೇಂದ್ರ ನಿಯೋಜನೆಯ ಅಡಿಯಲ್ಲಿ ಇತ್ತೀಚೆಗೆ ಕೇಂದ್ರ ಮೀಸಲು ಪೊಲೀಸ್ ಪಡೆಯ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ನೇಮಕಗೊಂಡವರು ಯಾರು? ಉತ್ತರವು ಆಪ್ಷನ್ ಎ, ರವಿಶಂಕರ್ ಚವಿ ಅವರು ಸಿಆರ್ಪಿಎಫ್ನ ಡಿಐಜಿ ಆಗಿ ನೂತನವಾಗಿ ನೇಮಕಗೊಂಡಿರುತ್ತಾರೆ. ಹೆಸರು ನೆನಪಿಟ್ಟುಕೊಳ್ಳಿ, ರವಿಶಂಕರ್ ಚವಿ ಇವರು ಸಿಆರ್ಪಿಎಫ್ನ ನೂತನ ಡಿಐಜಿ ಡೆಪ್ಯೂಟಿ ಇನ್ಸ್ಪೆಕ್ಟರ್ ಜನರಲ್ ಆಗಿ ನೇಮಕಗೊಂಡಿದ್ದಾರೆ. 27 ಜನವರಿ 2026 ನವದೆಹಲಿಯಲ್ಲಿ ನಡೆಯಲಿರುವ ಭಾರತ ಐರೋಪ್ಯ ಒಕ್ಕೂಟ ಶೃಂಗಸಭೆ 2026 ಇದರ ಪ್ರಮುಖ ಉದ್ದೇಶವೇನು? ಉತ್ತರ ಆಪ್ಷನ್ ಡಿ, ಮೇಲಿನ ಎಲ್ಲವೂ. ಅಂದರೆ ಮುಕ್ತ ವ್ಯಾಪಾರ ಒಪ್ಪಂದದ ಮಾತುಕತೆಗಳ ಮುಕ್ತಾಯ ಘೋಷಣೆ, ಬದ್ಧತೆ ಮತ್ತು ರಕ್ಷಣಾ ಸಹಭಾಗಿತ್ವದ ಬಲವರ್ಧನೆ ಮತ್ತು ಜಾಗತಿಕ ವೃತ್ತಿಪರ ಸಂಚಾರಕ್ಕಾಗಿ ಚೌಕಟ್ಟು ರಚನೆ. ಇದು 3 ವಿಷಯಗಳನ್ನು ಕೂಡ ಭಾರತ ಐರೋಪ್ಯ ಒಕ್ಕೂಟ ಶೃಂಗಸಭೆ 2026 ಇದರ ಉದ್ದೇಶವಾಗಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚಿನ ದೀರ್ಘಕಾಲೀನ ಒಪ್ಪಂದದ ನಂತರ ಭಾರತಕ್ಕೆ ಅತಿ ಹೆಚ್ಚು ದ್ರವೀಕೃತ ನೈಸರ್ಗಿಕ ಅನಿಲ ಪೂರೈಸುವ 2ನೇ ಅತಿ ದೊಡ್ಡ ದೇಶ ಯಾವುದು? ಉತ್ತರ ಆಪ್ಷನ್ ಸಿ, ಯುಎಇ. ಭಾರತದ ಇಂಡಿಯನ್ ಆಯಿಲ್ ಕಾರ್ಪೊರೇಷನ್ ಮತ್ತು ಯುಎಇನ ಆಡ್ನಾಕ್ ಗ್ಯಾಸ್ ನಡುವೆ ವಾರ್ಷಿಕ 1 ಮಿಲಿಯನ್ ಟನ್ ದ್ರವೀಕೃತ ನೈಸರ್ಗಿಕ ಅನಿಲ ಎಲ್ಎನ್ಜಿ ಪೂರೈಕೆಗೆ 10 ವರ್ಷಗಳ ಒಪ್ಪಂದವನ್ನು ಮಾಡಿಕೊಳ್ಳಲಾಗಿದೆ. ಈ ಒಪ್ಪಂದದ ನಂತರ ಯುಎಇ ಈಗ ಅಮೆರಿಕವನ್ನು ಹಿಂದಿಕ್ಕಿ ಭಾರತಕ್ಕೆ ಎಲ್ಎನ್ಜಿ ದ್ರವೀಕೃತ ನೈಸರ್ಗಿಕ ಅನಿಲವನ್ನು ಪೂರೈಸುವ 2ನೇ ಅತಿ ದೊಡ್ಡ ದೇಶವಾಗಿ ಹೊರಹೊಮ್ಮಿದೆ. ಪ್ರಸ್ತುತ ಕತಾರ್ ಭಾರತಕ್ಕೆ ಅತಿ ಹೆಚ್ಚು ಎಲ್ಎನ್ಜಿ ಪೂರೈಸುವ ದೇಶವಾಗಿ ಮೊದಲನೆಯ ಸ್ಥಾನದಲ್ಲಿ ಇರುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ, ಇಂಪಾರ್ಟೆಂಟ್ ಆದ ಮಾಹಿತಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಬಾಹ್ಯಾಕಾಶ ಕ್ಷೇತ್ರಕ್ಕೆ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿ ಘೋಷಿಸಿದ ಭಾರತೀಯ ಮೂಲದ ನಾಸಾ ಗಗನಯಾತ್ರಿ ಯಾರು? ಉತ್ತರವು ಆಪ್ಷನ್ ಸಿ, ಸುನೀತಾ ವಿಲಿಯಮ್ಸ್ ಆಗಿರುತ್ತಾರೆ. ಇವರು ಇತ್ತೀಚೆಗೆ ನಿವೃತ್ತಿಯನ್ನು ಘೋಷಿಸಿರುತ್ತಾರೆ. ಮುಂದಿನ ಪ್ರಶ್ನೆ, 50 ವರ್ಷಗಳ ದೀರ್ಘ ವಿರಾಮದ ನಂತರ ಚಂದ್ರನ ಕಕ್ಷೆಗೆ ಮಾನವನನ್ನು ಕಳುಹಿಸಲು ನಾಸಾ ಸಿದ್ಧಪಡಿಸುತ್ತಿರುವ ಐತಿಹಾಸಿಕ ಕಾರ್ಯಾಚರಣೆಯ ಹೆಸರೇನು? ಉತ್ತರವು ಆಪ್ಷನ್ ಬಿ, ಆರ್ಟೆಮಿಸ್ 2 ಆಗಿರುತ್ತದೆ. ಈ ಮಿಷನ್ನ ಅಡಿಯಲ್ಲಿ ಚಂದ್ರನ ಮೇಲೆ ಲ್ಯಾಂಡ್ ಮಾಡಲಾಗುವುದಿಲ್ಲ, ಬದಲಿಗೆ ಕಕ್ಷೆಯನ್ನು ಸುತ್ತು ಹಾಕಿ ವಾಪಸ್ ಬರಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಮುಂದಿನ ಪ್ರಶ್ನೆ, ಖಾಸಗಿ ಉಪಗ್ರಹ ಉಡಾವಣೆಗಳಿಗೆ ಭಾರತದ 2ನೇ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಪೇಸ್ಪೋರ್ಟ್ ಅನ್ನು ಆಂಧ್ರಪ್ರದೇಶದ ಯಾವ ದ್ವೀಪದಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿದೆ? ಉತ್ತರವು ಆಪ್ಷನ್ ಬಿ, ಹೋಪ್ ಐಲ್ಯಾಂಡ್ನಲ್ಲಿ ಸ್ಥಾಪಿಸಲು ನಿರ್ಧರಿಸಲಾಗಿರುತ್ತದೆ. ಇಲ್ಲಿ ಆಂಧ್ರಪ್ರದೇಶದ ಕಾಕಿನಾಡ ಕರಾವಳಿಯ ಬಳಿ ಇರುವ ಹೋಪ್ ಐಲ್ಯಾಂಡ್ನಲ್ಲಿ ನೂತನ ಬಾಹ್ಯಾಕಾಶ ನಿಲ್ದಾಣವನ್ನು ಸ್ಥಾಪಿಸಲು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಒಪ್ಪಿರುತ್ತದೆ. ಇಸ್ರೋ ತನ್ನ ಉಡಾವಣೆಗಳಿಗೆ ಶ್ರೀಹರಿಕೋಟವನ್ನು ಬಳಸಿದರೆ, ಮೇನ್ ಆಗಿ ಖಾಸಗಿ ಬಾಹ್ಯಾಕಾಶ ಕಂಪನಿಗಳು ನೂತನವಾಗಿ ತಯಾರಿಸಲಾಗುವ ಹೋಪ್ ಐಲ್ಯಾಂಡ್ನಲ್ಲಿ ತಯಾರಿಸಲಾಗುವ ಈ ಸ್ಥಳವನ್ನು ಖಾಸಗಿ ಬಾಹ್ಯಾಕಾಶ ಕಂಪನಿಗಳಿಗೆ ಮೀಸಲಿಡಲಾಗುತ್ತದೆ. ಸೊ ಈ ಮಾಹಿತಿ ನೆನಪಿಟ್ಟುಕೊಳ್ಳಿ. ಭಾರತ್ ಫ್ಯೂಚರ್ ಸಿಟಿಯನ್ನು ಜಾಗತಿಕ ನಗರ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಯಾವ ರಾಜ್ಯ ಸರ್ಕಾರವು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ಪಾಲುದಾರಿಕೆ ಮಾಡಿಕೊಂಡಿದೆ? ಉತ್ತರವು ಆಪ್ಷನ್ ಬಿ, ತೆಲಂಗಾಣ ರಾಜ್ಯವು ಭಾರತ್ ಫ್ಯೂಚರ್ ಸಿಟಿಯನ್ನು ಜಾಗತಿಕ ನಗರ ಕೇಂದ್ರವನ್ನಾಗಿ ಅಭಿವೃದ್ಧಿಪಡಿಸಲು ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ತೆಲಂಗಾಣ ರಾಜ್ಯವು ಪಾಲುದಾರಿಕೆಯನ್ನು ಮಾಡಿಕೊಂಡಿರುತ್ತದೆ. ಮುಂದಿನ ಪ್ರಶ್ನೆ, ಜಾಗತಿಕ ಹಣಕಾಸು ಸೇವಾ ಸಂಸ್ಥೆಯಾದ ಗಾರ್ಡಿಯನ್ ತನ್ನ ಭಾರತೀಯ ವಿಭಾಗದ ನೂತನ ಕಂಟ್ರಿ ಹೆಡ್ ಆಗಿ ಯಾರನ್ನು ನೇಮಕ ಮಾಡಿಕೊಂಡಿದೆ?
ಉತ್ತರವು ಆಪ್ಷನ್ ಎ ಕರುಣಾಕರನ್ ಅಜಿಸೂರು ಅವರನ್ನು ನೇಮಕ ಮಾಡಿದೆ. ಮುಂದಿನ ಪ್ರಶ್ನೆ, ಸಂಶೋಧನಾ ವಿದ್ಯಾರ್ಥಿಗಳಿಗೆ ರಿಸರ್ಚ್ ಸ್ಕಾಲರ್ಸ್ಗಳಿಗೆ ಪ್ರತಿ ತಿಂಗಳು 25,000 ಆರ್ಥಿಕ ನೆರವು ನೀಡುವ ಮುಖ್ಯಮಂತ್ರಿ ಸಂಶೋಧನಾ ಪ್ರೋತ್ಸಾಹಕ ಯೋಜನೆಯನ್ನು ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರವು ಪ್ರಾರಂಭಿಸಿದೆ? ಉತ್ತರ ಆಪ್ಷನ್ ಬಿ ಅಸ್ಸಾಂ ರಾಜ್ಯ ಸರ್ಕಾರವು ಮುಖ್ಯಮಂತ್ರಿ ಸಂಶೋಧನಾ ಪ್ರೋತ್ಸಾಹಕ ಯೋಜನೆಯನ್ನು ಪ್ರಾರಂಭಿಸಿದೆ. ಇಂಪಾರ್ಟೆಂಟ್ ಆದ ಮಾಹಿತಿ, ಇದರಲ್ಲಿ ಸಂಶೋಧನಾ ವಿದ್ಯಾರ್ಥಿಗಳಿಗೆ ಪ್ರತಿ ತಿಂಗಳು 25,000 ಆರ್ಥಿಕ ನೆರವು ನೀಡುವುದು ಇದರ ಮೇನ್ ಗುರಿಯಾಗಿರುತ್ತದೆ. ಮುಂದಿನ ಪ್ರಶ್ನೆ, ರಾಷ್ಟ್ರೀಯ ಪ್ಯಾರಾಲಿಂಪಿಕ್ ಪವರ್ ಲಿಫ್ಟ್ ಚಾಂಪಿಯನ್ಶಿಪ್ 2026 ಅನ್ನು ಇತ್ತೀಚೆಗೆ ಯಾವ ರಾಜ್ಯದಲ್ಲಿ ಉದ್ಘಾಟಿಸಲಾಯಿತು? ಉತ್ತರವು ಆಪ್ಷನ್ ಸಿ ಉತ್ತರಾಖಂಡದಲ್ಲಿ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ತನ್ನ ಯಾವ ಪಿಂಚಣಿ ಪೋರ್ಟಲ್ ಅನ್ನು ಉಮಾಂಗ್ ಆ್ಯಪ್ನೊಂದಿಗೆ ಸಂಯೋಜಿಸಿದೆ? ಉತ್ತರ ಆಪ್ಷನ್ ಬಿ ಸಂಪಾಲ್ ಆ್ಯಪ್ನೊಂದಿಗೆ ಸಂಯೋಜಿಸಿರುತ್ತದೆ. ಮುಂದಿನ ಪ್ರಶ್ನೆ, ಝೊಮ್ಯಾಟೊ ಒಡೆತನದ ಎಟರ್ನಲ್ ಗ್ರೂಪ್ನ ನೂತನ ಸಿಇಒ ಆಗಿ ಯಾರು ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ? ಉತ್ತರವು ಆಪ್ಷನ್ ಬಿ ಅಲ್ಮಿಂದರ್ ದಿಹಿನ್ಸಾ ಅವರು ನೂತನ ಸಿಇಒ ಆಗಿ ಅಧಿಕಾರ ವಹಿಸಿಕೊಳ್ಳಲಿದ್ದಾರೆ. ಮುಂದಿನ ಪ್ರಶ್ನೆ, ಅಂತಾರಾಷ್ಟ್ರೀಯ ಕಾರ್ಮಿಕ ಸಂಸ್ಥೆ ಬಿಡುಗಡೆ ಮಾಡಿದ ಉದ್ಯೋಗ ಮತ್ತು ಸಾಮಾಜಿಕ ಪ್ರವೃತ್ತಿಗಳು 2026 ವರದಿಯ ಪ್ರಕಾರ 2026ರಲ್ಲಿ ಜಾಗತಿಕ ನಿರುದ್ಯೋಗ ದರವು ಎಷ್ಟು ಇರಲಿದೆ ಎಂದು ಅಂದಾಜಿಸಲಾಗಿದೆ? ಉತ್ತರ ಆಪ್ಷನ್ ಬಿ 4.9%. ಪ್ರಧಾನಮಂತ್ರಿ ಮತ್ಸ್ಯ ಸಂಪದ ಯೋಜನೆಯ ಅಡಿಯಲ್ಲಿ ಸಮುದ್ರ ಕೃಷಿಯನ್ನು ಉತ್ತೇಜಿಸಲು ಭಾರತದ ಮೊದಲ ಮಲ್ಟಿ ಪರ್ಪಸ್ ಸೀಬ್ರೀಡ್ ಪಾರ್ಕ್ ಅನ್ನು ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗುತ್ತಿದೆ? ಉತ್ತರ ಆಪ್ಷನ್ ಬಿ ತಮಿಳುನಾಡಿನಲ್ಲಿ. ಮುಂದಿನ ಪ್ರಶ್ನೆ, ಗುಡ್ಡಗಾಡು ಪ್ರದೇಶಗಳಲ್ಲಿ ಸುಸ್ಥಿರ ಮತ್ತು ಬಲವಾದ ರಸ್ತೆಗಳನ್ನು ನಿರ್ಮಿಸಲು ಇತ್ತೀಚೆಗೆ ಯಾವ ತ್ಯಾಜ್ಯ ತಂತ್ರಜ್ಞಾನವನ್ನು ಬಳಸಲು ಪ್ರಸ್ತಾಪಿಸಲಾಗಿದೆ? ಉತ್ತರ ಆಪ್ಷನ್ ಬಿ ಸ್ಟೀಲ್ ಸ್ಲ್ಯಾಗ್ ತಂತ್ರಜ್ಞಾನವನ್ನು ಬಳಸಲು ಪ್ರಸ್ತಾಪಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಬಾಲ್ಯದ ಆರಂಭಿಕ ಆರೈಕೆ ಮತ್ತು ಶಿಕ್ಷಣ ಕ್ಷೇತ್ರವನ್ನು ಬಲಪಡಿಸಲು ಯಾವ 2 ರಾಜ್ಯಗಳು ಇತ್ತೀಚೆಗೆ ತಿಳುವಳಿಕೆ ಒಪ್ಪಂದಕ್ಕೆ ಅಥವಾ ಪತ್ರಕ್ಕೆ ಸಹಿ ಹಾಕಿದೆ? ಉತ್ತರ ಆಪ್ಷನ್ ಬಿ ಒಡಿಶಾ ಮತ್ತು ಮೇಘಾಲಯ ರಾಜ್ಯಗಳು. ಅಸಂಘಟಿತ ವಲಯದ ಕಾರ್ಮಿಕರಿಗೆ ವೃದ್ಧಾಪ್ಯದ ಆರ್ಥಿಕ ಭದ್ರತೆ ನೀಡುವ ಅಟಲ್ ಪಿಂಚಣಿ ಯೋಜನೆಯನ್ನು ಇತ್ತೀಚೆಗೆ ಯಾವ ವರ್ಷದವರೆಗೆ ವಿಸ್ತರಿಸಲಾಗಿದೆ? ಉತ್ತರ ಆಪ್ಷನ್ ಸಿ 2030ರಿಂದ 31ರವರೆಗೆ ವಿಸ್ತರಿಸಲಾಗಿದೆ. ಪ್ರತಿದಿನ ಉತ್ಪತ್ತಿಯಾಗುವ 100% ತಾಜಾ ಕಸವನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸುವ ಉತ್ತರ ಪ್ರದೇಶದ ಮೊದಲ ನಗರ ಯಾವುದು? ಉತ್ತರವು ಆಪ್ಷನ್ ಸಿ ಲಕ್ನೋ ನಗರ. ಬನಾರಸ್ ಲಿಸ್ಟ್ ಫೆಸ್ಟ್ ಬುಕ್ಸ್ ಅವಾರ್ಡ್ 2026ರಲ್ಲಿ ಇತ್ತೀಚೆಗೆ ಯಾರಿಗೆ ಜೀವಮಾನ ಸಾಧನೆ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು? ಉತ್ತರವು ಆಪ್ಷನ್ ಎ ನಮಿತಾ ಗೋಖಲೆ ಅವರಿಗೆ ಬನಾರಸ್ ಲಿಸ್ಟ್ ಫೆಸ್ಟ್ ಬುಕ್ ಅವಾರ್ಡ್ಸ್ 2026ರ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ಭಾರತೀಯ ಭಾಷೆಗಳಲ್ಲಿನ ಅತ್ಯುನ್ನತ ಸಾಹಿತ್ಯ ಕೃತಿಗಳನ್ನು ಗೌರವಿಸಲು ತಮಿಳುನಾಡು ಸರ್ಕಾರವು ಇತ್ತೀಚೆಗೆ ಘೋಷಿಸಿದ ಹೊಸ ರಾಷ್ಟ್ರೀಯ ಮಟ್ಟದ ಸಾಹಿತ್ಯ ಪ್ರಶಸ್ತಿಯ ಹೆಸರೇನು? ಉತ್ತರವು ಆಪ್ಷನ್ ಬಿ ಸಮ್ಮೋಲಿ ಇಲಾಖೀಯ ಬಿರುದು ಎನ್ನುವುದು ಪ್ರಶಸ್ತಿಯ ಹೆಸರಾಗಿರುತ್ತದೆ. ತಮಿಳುನಾಡು ಸರ್ಕಾರವು ಇದನ್ನು ಇತ್ತೀಚೆಗೆ ಘೋಷಿಸಿದೆ ಭಾಷೆಗಳಲ್ಲಿನ ಅತ್ಯುತ್ತಮ ಸಾಹಿತ್ಯ ಕೃತಿಗಳನ್ನು ಗೌರವಿಸಲು. ಇದರಲ್ಲಿ 5 ಲಕ್ಷ ರೂಪಾಯಿ ಬಹುಮಾನವನ್ನು ನೀಡಲಾಗುತ್ತದೆ ಮತ್ತು ಗೌರವ ಪತ್ರವನ್ನು ನೀಡಲಾಗುತ್ತದೆ. ಇಲ್ಲಿ ಮೊದಲ ಹಂತದಲ್ಲಿ 7 ಪ್ರಮುಖ ಭಾರತೀಯ ಭಾಷೆಗಳ ಕೃತಿಗಳಿಗೆ ಪ್ರಶಸ್ತಿಯನ್ನು ನೀಡಲಾಗುತ್ತದೆ. ಅವುಗಳು ಯಾವುದೆಂದರೆ ಕನ್ನಡ, ತಮಿಳು, ತೆಲುಗು, ಮಲಯಾಳಂ, ಒಡಿಯಾ, ಬೆಂಗಾಳಿ ಮತ್ತು ಮರಾಠಿ ಭಾಷೆಗಳಾಗಿರುತ್ತದೆ. ಮುಂದಿನ ಪ್ರಶ್ನೆ, ಟಾಟಾ ಕಮ್ಯುನಿಕೇಷನ್ಸ್ ಸಂಸ್ಥೆಯ ನೂತನ ಸಿಇಒ ನಿಯೋಜಿತ ಆಗಿ ಇತ್ತೀಚೆಗೆ ಯಾರು ನೇಮಕಗೊಂಡಿದ್ದಾರೆ? ಉತ್ತರ ಆಪ್ಷನ್ ಎ ಗಣೇಶ್ ಲಕ್ಷ್ಮೀನಾರಾಯಣ್ ಆಗಿರುತ್ತಾರೆ. ಹಾಗೆ ಇಲ್ಲಿ ಈಗಿನ ಸಿಇಒ ಯಾರೆಂದರೆ ಎಸ್ ಲಕ್ಷ್ಮೀನಾರಾಯಣ್ ಆಗಿರುತ್ತಾರೆ ಟಾಟಾ ಕಮ್ಯುನಿಕೇಷನ್ಸ್ ಸಂಸ್ಥೆದ್ದು. ಮುಂದಿನ ಪ್ರಶ್ನೆ, ಭಾರತದಾದ್ಯಂತ 40 ಸ್ಥಳಗಳಲ್ಲಿ ನಡೆಯಲಿರುವ ವಿಶ್ವದ ಅತಿದೊಡ್ಡ ಅಂತಾರಾಷ್ಟ್ರೀಯ ರಂಗಭೂಮಿ ಉತ್ಸವ ಭಾರತ ರಂಗ ಮಹೋತ್ಸವ 2026 ಅನ್ನು ಯಾವ ಸಂಸ್ಥೆ ಆಯೋಜಿಸುತ್ತಿದೆ? ಉತ್ತರವು ಆಪ್ಷನ್ ಬಿ ರಾಷ್ಟ್ರೀಯ ನಾಟಕ ಶಾಲೆ. ಅಯೋಧ್ಯೆಯ ರಾಮ ಜನ್ಮಭೂಮಿ ಹೋರಾಟ ಮತ್ತು ಮಂದಿರ ನಿರ್ಮಾಣದ ಪಯಣವನ್ನು ವಿವರಿಸುವ ರಾಮ್ ಜನ್ಮಭೂಮಿ ಎ ಜರ್ನಿ ಆಫ್ ಫೇತ್ ಆ್ಯಂಡ್ ರೆಸಿಲೆನ್ಸ್ ಪುಸ್ತಕವನ್ನು ಇತ್ತೀಚೆಗೆ ಯಾರು ಬಿಡುಗಡೆ ಮಾಡಿದರು? ಉತ್ತರ ಆಪ್ಷನ್ ಬಿ ಸಿ.ಪಿ. ರಾಧಾಕೃಷ್ಣನ್ ಉಪರಾಷ್ಟ್ರಪತಿಯವರು ಬಿಡುಗಡೆ ಮಾಡಿರುತ್ತಾರೆ. ಭಾರತದ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯವು ವೃತ್ತಿಪರ ಶಿಕ್ಷಣ ಮತ್ತು ಕೌಶಲ್ಯ ತರಬೇತಿಯನ್ನು ಬಲಪಡಿಸಲು ಇತ್ತೀಚೆಗೆ ಯಾವ ಅಂತಾರಾಷ್ಟ್ರೀಯ ಸಂಸ್ಥೆಯೊಂದಿಗೆ ತಿಳುವಳಿಕೆ ಪತ್ರಕ್ಕೆ ಸಹಿಯನ್ನು ಹಾಕಿದೆ? ಉತ್ತರವು ಆಪ್ಷನ್ ಸಿ ವಿಶ್ವ ಆರ್ಥಿಕ ವೇದಿಕೆಯೊಂದಿಗೆ. ಹಸಿರುಮನೆ ಅನಿಲ ಹೊರಸೂಸುವಿಕೆಯನ್ನು ಕಡಿಮೆ ಮಾಡಲು ಭಾರತ ಸರ್ಕಾರವು ಇತ್ತೀಚೆಗೆ ಯಾವ ಯೋಜನೆಯ ಅಡಿಯಲ್ಲಿ ಹೊಸ ಹಸಿರುಮನೆ ಅನಿಲ ಹೊರಸೂಸುವಿಕೆ ತೀವ್ರತೆ ಗುರಿಯನ್ನು ಘೋಷಿಸಿದೆ? ಉತ್ತರ ಆಪ್ಷನ್ ಬಿ ಕಾರ್ಬನ್ ಕ್ರೆಡಿಟ್ ಟ್ರೇಡಿಂಗ್ ಸ್ಕೀಮ್ನೊಂದಿಗೆ ಘೋಷಿಸಿರುತ್ತದೆ. ಮುಂದಿನ ಪ್ರಶ್ನೆ, ಸಂತಾನೋತ್ಪತ್ತಿ ವಿಜ್ಞಾನ ಮತ್ತು ಐವಿಎಫ್ ಚಿಕಿತ್ಸೆಯ ಬಗ್ಗೆ ರೋಗಿಗಳಿಗೆ ಸಮಗ್ರ ಮಾಹಿತಿ ನೀಡಲು ಭಾರತದ ಮೊದಲ
ಇಮ್ಮರ್ಸಿವ್ ನಾಲೆಜ್ ಸೆಂಟರ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗುತ್ತಿದೆ? ಉತ್ತರ ಆಪ್ಷನ್ ಸಿ, ಮುಂಬೈನಲ್ಲಿ. ಸೊ ಇದಾಗಿತ್ತು ಈ ವೀಕ್ನ ಕರೆಂಟ್ ಅಫೇರ್ಸ್ಗಳ ಮಾಹಿತಿಗಳು. ಪ್ರತಿದಿನದ ಕರೆಂಟ್ ಅಫೇರ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೂ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ, ಒಂದು ಲೈಕ್ ಮಾಡಿ.